5 ಟೆಸ್ಟ್ ಸಾಯ್ತಾ ಇದ್ದಾವೆ ಅಂತ ಆರೋಪಗಳು ಬರ್ತಾ ಇದ್ದಾವೆ. ಅದೇ ಕಾರಣಕ್ಕೆ ಒನ್ ಡೇನೂ ಮೊದಲಿನ ಒಂದು ಜನಪ್ರಿಯತೆ ಕಳ್ಕೊಳ್ತಾ ಇದೆ ಅಂತೇಳಿ. ಮತ್ತು ನಿಸರ್ಗದ ನಿಯಮ ಬದಲಾವಣೆ, ಒಂದು ಹೊಸದು ಬಂದಾಗ ಹಳಿದು ಹಿಂದೆ ಸರಿಲೇಬೇಕಾಗ್ತದೆ. ನಿಮಗೂ ಗೊತ್ತದ, ಒಂದು ಕಾಲಕ್ಕೆ ಬಯಲಾಟಗಳು ಅವೆಲ್ಲ ಭಾಳ ಲೈಕ್ ಆಗ್ತಿದ್ವು. ಯಾವಾಗ ನಾಟಕಗಳು ಬಂದು ಬಯಲಾಟ ಹೋದವು, ಮುಂದೆ ಸಿನಿಮಾ ಬಂತು, ನಾಟಕ ಹೋಯ್ತು. ಇವತ್ತು ಟಿ ವಿ ಬಂದದ, ಸಿನಿಮಾ ಹೋಗ್ತದ. ಈಗ ಡಿಜಿಟಲ್ ಮೀಡಿಯಾ ಬಂದು ಹೊಸ ಮೊಬೈಲ್ದಾಗ ಎಲ್ಲ ನೋಡ್ಕೊಳ್ಳೋದು. ಈಗ ಬರೋ ಈ ಸಂದರ್ಭದಲ್ಲೇ ನಮ್ಮ ಟಿ ವಿ ಚಾನಲ್ಗಳು ನಿಧಾನಕ್ಕೆ ಮೂರು ಗುಂಪಾಗ್ತಾ ಇದ್ದಾವೆ. ಇದು ಪ್ರಗತಿಯ ಬದಲಾವಣೆ ಸಂಕೇತ. ಏನೂ ಇರಲಿ, 18ನೇ ಈ ಒಂದು ಏನಪ್ಪ ಅಂತಂದ್ರೆ RCBಗಿಂತೂ KKR ಸವಾಲು. ಇವು RCB ಮತ್ತು KKR ಮಧ್ಯದಲ್ಲಿ ನಡೆದ ಇನ್ನುಳಿದಂತೆ ಸಾಕಷ್ಟು ನಡೆಯೋದವ. ಅದ್ರ ವೇಳಾಪಟ್ಟಿನ ಈಗಾಗಲೇ ಪ್ರಕಟ ಆಗಿದಾವ. ಏನಪ್ಪ, KKR RCB 26ನೇ ತಾರೀಕಿಗೆ CSK RCB, ಏಪ್ರಿಲ್ 2ಕ್ಕೆ RCB GT, ಏಪ್ರಿಲ್ 7ಕ್ಕೆ MI RCB, ಏಪ್ರಿಲ್ 10ಕ್ಕೆ RCB DC, ಏಪ್ರಿಲ್ 13ಕ್ಕೆ RR RCB, ಏಪ್ರಿಲ್ 18ಕ್ಕೆ RCB ಪಂಜಾಬ್ ಕಿಂಗ್ಸ್, ಏಪ್ರಿಲ್ 20ಕ್ಕೆ ಪಂಜಾಬ್ ಕಿಂಗ್ಸ್ RCB, 24ಕ್ಕೆ ಏಪ್ರಿಲ್ RCB RR, ಏಪ್ರಿಲ್ 27ಕ್ಕೆ TC RCB, ಮೇ 3ಕ್ಕೆ RCB CSK, ಮೇ 9ಕ್ಕೆ LSG RCB, ಮೇ 13ಕ್ಕೆ RCB SRH, ಮೇ 17ಕ್ಕೆ RCB KKR. ಮುಂದಿನ ಫೈನಲ್ ಸೆಮಿಫೈನಲ್ ಬಂದು ಹೋಗ್ತಾವೆ. ಈ ರೀತಿಯಾಗಿ ಈ ಮಾರ್ಚ್ 22ರಿಂದ ಈಗ ಮೇ 17 ತನಕ ಇದ್ದ ಲಿಸ್ಟ್ ಹೊರಗೆ ಬಂದದ. ಒಂದು ಫೈನಲ್ ಬರುವಂಥ ಅದು ಇದ್ದಾವೆ. ಯಾರು ಬರ್ತಾರೆ ನೋಡೋಣ. ಇದರಲ್ಲೇ ಇನ್ನೊಂದೇನಪ್ಪ ಅಂದ್ರೆ, ಎಲ್ಲ ನೆಲೆಗಟ್ಟಿನಲ್ಲೇ IPLದಲ್ಲಿ ಇಲ್ಲಿವರೆಗೆ ವಿರಾಟ್ ಕೊಹ್ಲಿ ಹೆಚ್ಚು ರನ್ ಹೊಡಿದ್ದಾರೆ. ನಂತರ ಶಿಖರ್ ಧವನ್ ಹೊಡಿದ್ದಾರೆ. ಅವ್ರ ನಂತರ ರೋಹಿತ್ ಶರ್ಮಾ ಇದ್ದಾರೆ, ಡೇವಿಡ್ ವಾರ್ನರ್ ಇದ್ದಾರೆ, ಸುರೇಶ್ ರೈನಾ ಅವರಿದ್ದಾರೆ. ಇವರೆಲ್ಲರೂ ಒಳ್ಳೆಯ ಆಟಗಳನ್ನ ಆಡಿದ್ದಾರೆ. ಇಂಥ ಆಟ ಮತ್ತು ಮರುಕಳಿಸಲಿಲ್ಲ. ಎಲ್ಲರೂ ನೋಡಿ ಆನಂದ ಪಡಲಿ. IPLಗೆ ಸ್ವಾಗತ ಹೇಳ್ತಾ ಇವತ್ತಿನ ಈ KKR RCB ಆಟವನ್ನು ಸಾಯಂಕಾಲ ನೋಡುವಂಥ, ನಾವೆಲ್ಲ ನೋಡುವಂಥ ಪ್ರಯತ್ನ ಮಾಡುವಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತುಗಳು ಮಾತಾಡ್ತಾ ಹೇಳಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಳಿ ತಾರಾಮಿದು ಸತ್ಯದ ಕೈಗಿರಲಿ. ವಂದನೆಗಳು.